ಹಾಯ್ ಹಲೋ ಎವ್ರಿವನ್, ನಾನು ನಿಮ್ಮ ಚೇತನ್ ಬಂಗೇರ. ನನ್ನ ಈ ವಿಡಿಯೋ ಮಾಡ್ತಿದ್ದೆ ಎಂತಕ್ಕಪ್ಪ ಅನ್ಕೊಂಡ್ರೆ ಗಂಟೆ ಹಂಗು ಆರಾಯ್ತು. ಬಟ್ ಈಗ ಬ್ಲಾಗ್ ಮಾಡೋಕೆ ಮನಸ್ಸಾಯ್ತು. ಎಂತಕ್ಕಂದರೆ ನಾಳೆ ನನ್ನ ತಂಗಿ ಅಜ್ಜಿ ಚಿಕ್ಕಮ್ಮ ಎಲ್ಲ ಊರಿಗೆ ಹೊರಟ್ರು. ನನ್ನ ತಂಗಿ ಬಂದು ನಿಯರ್ಲಿ 1 ಮಂತ್ ಆಯ್ತು. ಅವಳ ಜೊತೆ ಇಷ್ಟು ದಿನ ಫುಲ್ಲು ಟೈಮ್ ಸ್ಪೆಂಡ್ ಮಾಡಿದೆ. ನನ್ನ ಜೊತೆ ರೀಲ್ ಪಾರ್ಟ್ನರ್ ಆಗಿದ್ದಾಳೆ ಇಷ್ಟು ದಿನ. ಕಾಮಿಡಿ ರೀಲ್, ಡಾನ್ಸ್ ರೀಲ್ ತುಂಬ ಮಾಡ್ತಿತ್ತು. ಹಾಗೆ ಎಲ್ಲ ಸಪೋರ್ಟ್ ಮಾಡ್ತಿದ್ರಿ, ತುಂಬ ಸಪೋರ್ಟ್ ಮಾಡಿರಿ. ನಂಗೆ ಫಸ್ಟು ನಾನು ಒಬ್ಬನೇ ಮಾಡೋಕ್ಕಿಂತ ಅವಳ ಜೊತೆ ಮಾಡ್ರ ಮೇಲಂತೂ ಎಲ್ಲರೂ ಖುಷಿಯಿಂದ ಕಂಡು ಕಮೆಂಟ್, ಲೈಕ್ಸ್ ಎಲ್ಲ ಜಾಸ್ತಿ ಶೇರ್ ಎಲ್ಲ ಮಾಡಿರಿ. ಲೈಕ್ ಹಿಂಗೆ ಒಂದು ಮೆಮೊರೀಸ್ ಉಳಿಲಿ ಅಂತ ಈ ವಿಡಿಯೋ ಅಪ್ಲೋಡ್ ಮಾಡಿಡ್ತೆ. ಮತ್ತು ಈಗ ರೀಸೆಂಟಾಗಿ ಹೋಗ್ತನಲ್ಲ, ಊರಿಗೆ ಹೋದಾಗೆಲ್ಲ ಅವಳ ಜೊತೆ ಒಂದೊಂದೇ ರೀಲ್ ಮಾಡ್ತೆ. ಹಿಂಗೆ ಸಪೋರ್ಟ್ ಮಾಡಿ ಅಷ್ಟೇ. ಬನ್ನಿ ಈಗ ಅವಳು ಎಂತ ಮಾಡ್ತಿದ್ದಾಳೆ. ಹಾಯ್ ವಂಶಿ, ದೀಪು, ಪ್ರೇಮು. ಆಯ್ತು, ಈಗ ತಂಗಿ ಹತ್ರ ಕೇಂಬ ಬನ್ನಿ. ನಾಳೆ ಊರಿಗೆ ಹೊರಟಾಳಲ್ಲ, ಇಷ್ಟು ದಿನ ಹೆಂಗೆ ಅನಿಸ್ತು ನಿಮ್ಗೆ ಎಂತ ಹೇಳೋಕೆ ಇಷ್ಟಪಡ್ತಾಳೆ ಕಾಂಬ ಬನ್ನಿ. ವಂಶಿ, ನಾನು ಬ್ಲಾಗ್ ಮಾಡ್ತಿದ್ದೆ, ನಾನು ವ್ಯೂವರ್ಸಿಗೆ ನೀ ಎಂತ ಹೇಳೋಕೆ ಇಷ್ಟಪಡ್ತೆ? ಹಾಯ್ ಹೆಲೋ ಎವ್ರಿ ಒನ್. ಇಷ್ಟು ದಿನ ನನ್ನ ಅಣ್ಣಂಗೆ ಹೇಗೆ ಸಪೋರ್ಟ್ ಮಾಡ್ತಿದ್ರಿ ಹಾಗೆ ಸಪೋರ್ಟ್ ಮಾಡಿ ಮುಂದೂ ಕೂಡ ಹಾಗೆ ಅವ್ರನ್ನ ಬೆಳೆಸಿ. 1 ಮಂತ್ ನನಗೆ 10th ಮುಗೀತಂತ ನಾವು ಹಾಲಿಡೇಗೆ ಬಂದೆ. ನಾ ಬಂದು ಆಲ್ರೆಡಿ 1 ಮಂತ್ ಆಯಿತು. 1 ಮಂತಲ್ಲಿ ನನ್ನ ಅಣ್ಣನ ಜೊತೆ ಸೇರ್ಕೊಂಡು ನಾನು ಕೂಡ ರೀಲ್ಸ್ ಕಂಟೆಂಟ್ ಎಲ್ಲ ಮಾಡ್ತಿದ್ವಿ. ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ನೀವು ಹಾಗೆ ಸಪೋರ್ಟ್ ಕೂಡ ಮಾಡ್ತಿದ್ದೀರಾ, ಮುಂದೂ ಕೂಡ ಹಾಗೆ ಸಪೋರ್ಟ್ ಮಾಡಿ. ಏನೋ ಸಣ್ಣ ಮಟ್ಟಿನಲ್ಲಿ ನಾವು ಶುರು ಮಾಡಿದ್ದೀವಿ ಬೆಳಿಲಿಕ್ಕೆ, ಏನೋ ಬೆಳೆಸಿ. ಹಾಗೆ ನಿಮ್ಗೆ ಏನೇನು ಕಂಟೆಂಟ್ ಬೇಕಂತ, ನಿಮ್ಗೆ ಯಾವ ಥರ ವೀಡಿಯೋ ಬೇಕಂತ, ಡ್ಯಾನ್ಸ್ ಆಗಿರ್ಬೋದು, ಕಂಟೆಂಟ್ ಆಗಿರ್ಬೋದು, ಕಾಮಿಡಿ ಏನೇ ಬೇಕಂತ ಕಮೆಂಟ್ ಹಾಕಿ, ನಾವು ಅದನ್ನು ಮಾಡ್ತೀವಿ. ಈಗ ನಾನು ನಾಳೆ ಊರಿಗೆ ಹೋಗ್ತಿದ್ದೀನಿ, ಬೇಜಾರಿದೆ. ಬಟ್ ಸ್ವಲ್ಪ ಟೈಮ್ ಬ್ರೇಕ್ ತೊಗೊತೀನಿ, ನೆಕ್ಸ್ಟ್ ಬರ್ತೀನಿ. ಬಂದ ತಕ್ಷಣ ಆವಾಗ ವಾಪಸ್ ನಿಮ್ಮ ಜೊತೆ ನನ್ನ ಅಣ್ಣನ ಜೊತೆ ಸೇರಿಕೊಂಡು ವಾಪಸ್ ಕಂಟೆಂಟ್ ಎಲ್ಲ ಮಾಡ್ತೀನಿ, ನಿಮ್ಮನ್ನ ಖುಷಿ ಪಡಿಸ್ತೀನಿ. ನೀವು ನನ್ನ ಮಿಸ್ ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೀರಿ. ಆ್ಯಂಡ್ ತುಂಬ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮನೆ ಮಕ್ಕಳು ಅಂತ ಅಂದ್ಕೊಂಡು ಬೆಳೆಸಿ. ಥ್ಯಾಂಕ್ ಯು, ಮಿಸ್ ಯು ಆಲ್, ಲವ್ ಯು, ಬೈ ಬೈ. ಇಷ್ಟೋ ತನಕ ನನ್ನ ಮನಸ್ಸಿನ ಮಾತು ಏನಂತ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ಈಗ ನನ್ನ ಅಣ್ಣನ ಹತ್ರ ಕೇಳೋಣ. ನಾನು ನಾಳೆ ಊರಿಗೆ ಹೋಗ್ತಿದ್ದೀನಿ, ಏನನ್ಸುತ್ತೆ ಅವನಿಗೆ, ಇದರ ಅಭಿಪ್ರಾಯ ಏನಂತ ಅವನ ಹತ್ರ ಕೇಳೋಣ. ಬನ್ನಿ ಅಣ್ಣ, ನೀನು ಎಂತ ಹೇಳೋಕೆ ಇಷ್ಟಪಡ್ತೆ ಅಂದರೆ, ಫಸ್ಟ್ ಆಫ್ ಆಲ್ ಹೇಳ್ಕಂದ್ರೆ ನಾನು ಇನ್ನೂ ಲರ್ನರ್ ಆಯ್ಕೆ ಇಷ್ಟಪಡ್ತೆ. ನಾನು ಸ್ಟಾರ್ಟ್ ಮಾಡೋದಷ್ಟೇ. ಸ್ಟಾರ್ಟಿಂಗಲ್ಲೇ ಒಳ್ಳೆ ಸಪೋರ್ಟ್ ಮಾಡಿರಿ ನೀವೆಲ್ಲ. ಇಷ್ಟು ದಿನನೂ ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ರಿ. ಬೇಜಾರು ಅಂತ ಅಂದರೆ ನನ್ನ ತಂಗಿ ಒಂದು ಹೊರಟಾಳ. ಇಷ್ಟು ದಿನ ಅಂದರೆ ರೀಲ್ ಪಾರ್ಟ್ನರ್ ಇದ್ದಾಳೆ. ಅಂದರೆ ನಂಗೆ ಜಾಸ್ತಿ ಶೈ ಇತ್ತು ಕ್ಯಾಮ್ರಾ ಮುಂದೆ. ಬಟ್ ಅವಳು ಬಂದಾಗ ಒಂದು ಪಾರ್ಟ್ನರ್ ಫೀಲ್ ಕೊಟ್ಟಾಳು. ಇಷ್ಟು ದಿನ 1 ಮಂತ್ ಆಯ್ತು, ನಿಯರ್ಲಿ 1 ಮಂತ್ ಆಯ್ತು ಅವಳು ಬಂದು. ಇಷ್ಟು ದಿನ ಕಾಮಿಡಿ ರೀಲು, ಡ್ಯಾನ್ಸ್ ರೀಲೆಲ್ಲ ಮಾಡಿ ಆಗ್ತಾಯಿತ್ತು. ನಿಮ್ಮದು ಅಷ್ಟು ಒಳ್ಳೆ ಸಪೋರ್ಟ್ ಸಿಗ್ತಾಯಿತ್ತು. ಅಂದರೆ ಬ್ರದರ್ಸ್ ಸಿಸ್ಟರ್ಸ್ ಅಲ್ಲ, ನೀವು ಆ ಥರದ್ದು ಇದರಲ್ಲಿ ಭಾರಿ ಸಪೋರ್ಟ್ ಮಾಡಿದ್ರಿ. ಇನ್ನೊಂದ್ರೆ ನಾಳೆ ಅವಳು ಹೊರಟಾಳಲ್ಲ, ಅದೇ ಒಂದು ಬೇಜಾರು. ಇನ್ನವಳು ನೆಕ್ಸ್ಟ್ ಮಂತ್ ಸಿಗ್ಬೋದು ಅಥವಾ ನೆಕ್ಸ್ಟ್ ಇಯರ್ ಸಿಗ್ಬೋದು, ಅದು ಗೊತ್ತಿಲ್ಲ. ಯಾವಾಗ ಸಿಕ್ಕುತ್ತೋ ಆವಾಗ ರೀಲ್ ಮಾಡಿ ಹಾಕುತ್ತೋ. ಮತ್ತು ಅವಳು ಹೇಳ್ದಂಗೆ ನಿಮ್ಗೆ ಯಾವ ಥರ ಕಂಟೆಂಟ್ ಇದು ಬೇಕೋ ಅದನ್ನ ಕಮೆಂಟ್ ಮಾಡಿ, ನಾವು ಹಂಗೆ ಮಾಡಿ. ಇಷ್ಟೇ ಹೇಳೋಕೆ ಇಷ್ಟಪಡೋದು, ಮತ್ತೆಂತ ಇಲ್ಲ. ಇಷ್ಟು ದಿನ ಇಷ್ಟು ಒಳ್ಳೆ ಸಪೋರ್ಟ್ ಮಾಡಿರಿ, ಇನ್ನೂ ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಯೂಟ್ಯೂಬ್ ಚಾನಲ್ ಒಂದು ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಮತ್ತು ಇನ್ಸ್ಟಾದಲ್ಲಿ ಚೇತನ್ ಬಂಗೇರ ಅಂತ ಇದೆ, ಅದೊಂದು ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಷ್ಟೇ. ಇನ್ನು ಇದೇ ಥರ ಒಳ್ಳೊಳ್ಳೆ ರೀಲ್ ಕಂಟೆಂಟ್ ಎಲ್ಲ ಬಿಡ್ತಾ ಇರುತ್ತೆ. ಮತ್ತು ತಂಗಿ ಸಿಕ್ಕಿದಾಗ ಅವಳ ಜೊತೆನೂ ಡ್ಯಾನ್ಸ್ ರೀಲ್ ಮತ್ತು ನನ್ನ ಡೈಲಿ ಲೈಫ್ ವ್ಲಾಗ್ ಆಗ್ತದೆ. ಇನ್ನಂದ್ರೆ ಅವಳು ಇರೋದಿಲ್ಲ ಅಲ್ಲ, ಇನ್ನು ನಾನು ಮಾಡಿದೆ ಅಂತಾದರೂ ಹಾಕಬೇಕು ಅಷ್ಟೇ. ಎಲ್ರಿಗೂ ಕೊನೆಯದಾಗಿ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೆ. ಬಾಯ್ ಬಾಯ್.